ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಟೊಮ್ಯಾಟೊ ಗಿಡನ ಗ್ರೋ ಬ್ಯಾಗ್ಗಳಲ್ಲಿ ಹೇಗೆ ಬೆಳಿಬೋದು ಅಂತ ತೋರಿಸ್ತೀನಿ. ಟೊಮ್ಯಾಟೊ ಗಿಡಗಳನ್ನ ಬೆಳೆಯೋದಕ್ಕೆ ನಾವು ಸೀಡ್ಸ್ನ ಹೊರಗಡೆಯಿಂದನೇ ತರಬೇಕಾಗಿಲ್ಲ. ಮನೆಯಲ್ಲಿರೋ ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಅದರಿಂದನೇ ನಾವು ಬೆಳಿಬೋದು. ನಾನು ಈ ಗಿಡಗಳನ್ನೆಲ್ಲ ಮನೆಯಲ್ಲಿರೋ ಟೊಮ್ಯಾಟೊದಿಂದನೇ ಸೀಡ್ಸ್ ತೆಗೆದ್ಬಿಟ್ಟು ಹಾಕಿರೋದು. ನನ್ನ ಹಳೆ ವಿಡಿಯೋದಲ್ಲಿ ನಾನು ಟೊಮ್ಯಾಟೊನ ಈ ರೀತಿ ಸ್ಲೈಸ್ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ಹೀಗೆ ಡೈರೆಕ್ಟಾಗಿ ಮಣ್ಣಿನ ಮೇಲಿಟ್ಟು ಬೆಳೆಯೋದನ್ನು ತೋರಿಸಿದ್ದೆ. ಈ ಟೊಮ್ಯಾಟೊ ಸ್ಲೈಸ್ಗಳು ಇವಾಗ ಹೇಗಿದೆ ಇದೇ ರೀತಿ ಮಣ್ಣಿನ ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ನಾವು ಮಣ್ಣನ್ನು ಉದುರಿಸಿದ್ರೆ ಸಾಕು. ಈ ಸಲ ನಾನು ಟೊಮ್ಯಾಟೊ ಗಿಡ ಬೆಳಿಬೇಕಾದ್ರೆ ಸ್ಲೈಸ್ ಮಾಡಿರಲಿಲ್ಲ. ಟೊಮ್ಯಾಟೊನ ಕಟ್ ಮಾಡಿಕೊಂಡು ಅದರಲ್ಲಿ ಸೀಡ್ಸ್ನ ಮಾತ್ರ ಹೊರಗಡೆ ತಕ್ಕೊಂಡು ಇದನ್ನು ನಾನು ಮಣ್ಣಲ್ಲಿ ಉದುರಿಸ್ಬಿಟ್ಟು ಆಮೇಲೆ ಇದ್ರ ಮೇಲೆ ಮಣ್ಣು ಹಾಕಿದ್ದೆ. ಮಣ್ಣು ಹಾಕ್ಬೋದು ಅಥವಾ ಕೋಕೋಪೀಟ್ ಕೂಡ ಹಾಕ್ಬೋದು. ಒಂದು ವಾರದಷ್ಟರೊಳಗೆ ಮೊಳಕೆ ಬಂದು ಅದರಲ್ಲಿ ಸಣ್ಣ ಸಸಿಗಳು ಬರುತ್ತೆ. ಬೀಜಗಳನ್ನ ಹಾಕಿ 20ರಿಂದ 25 ದಿನದಷ್ಟರೊಳಗೆ 4ರಿಂದ 5 ಇಂಚಷ್ಟು ಉದ್ದ ಗಿಡ ಬರುತ್ತೆ. ಆವಾಗ ನಾವು ಆ ಗಿಡಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಟೊಮ್ಯಾಟೊ ಗಿಡಗಳನ್ನ ನಾವು ಯಾವ ಜಾಗದಲ್ಲಿ ಬೀಜ ಹಾಕಿರ್ತೀವಿ ಅದೇ ಜಾಗದಲ್ಲಿ ಬೆಳೆಯೋಕ್ಕೆ ಬಿಡಬಾರ್ದು. ನಾವು ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಅದೇ ಜಾಗದಲ್ಲಿ ಬಿಟ್ಟರೆ ಅಷ್ಟೊಂದು ಚೆನ್ನಾಗಿ ಬೆಳೆಯಲ್ಲ. ಈ ಚಿಕ್ಕ ಸಸಿಗಳನ್ನ ಶಿಫ್ಟ್ ಮಾಡಬೇಕಾದ್ರೆ ನೀವು ಒಂದು ಪಾಟಲ್ಲಿ ಒಂದೇ ಗಿಡ ಹಾಕೋದಾದರೆ 10 ಇಂಚಿಗಿಂತ ಜಾಸ್ತಿ ತಗೋಬೇಕು. ಪಾಟ್ಗಳಲ್ಲಿ ತರಕಾರಿ ಗಿಡಗಳನ್ನ ಬೆಳೆಯೋದಕ್ಕಿಂತ ಗ್ರೋ ಬ್ಯಾಗ್ಗಳಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಪಾಟಲ್ಲಿ ಮಣ್ಣು ಗಟ್ಟಿಯಾದಾಗೆ ಗ್ರೋ ಬ್ಯಾಗ್ಗಳಲ್ಲಿ ಮಣ್ಣು ಗಟ್ಟಿಯಾಗಲ್ಲ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಟೊಮ್ಯಾಟೊ ಗಿಡ ನೆಡಬೇಕಾದ್ರೆ ಗಿಡನ ಸ್ವಲ್ಪ ಆಳಕ್ಕೆ ನೆಡಬೇಕು, ತುಂಬ ಮೇಲ್ಗಡೆಗೆ ನೆಡಬಾರ್ದು. 50ರಿಂದ 60 ದಿನದಷ್ಟರೊಳಗೆ ಹೂ ಬರೋಕ್ಕೆ ಶುರುವಾಗುತ್ತೆ. ಟೊಮ್ಯಾಟೊ ಗಿಡಗಳನ್ನ ಬೆಳೆದಿರೋರಿಗೆ ಕೆಲವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಗಿಡ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಆದರೆ ಅದರಲ್ಲಿ ಕಾಯಿ ಚೆನ್ನಾಗಿ ಬರ್ತಾ ಇರಲ್ಲ. ಕಾಯಿ ಬಂದರೂ ತುಂಬ ಕಡಿಮೆ ಬರುತ್ತೆ. ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ಹೂ ಬರುತ್ತಲ್ಲ, ಆ ಹೂವನ್ನು ಫುಲ್ ಕಟ್ ಮಾಡಿಬಿಟ್ಟು ತೆಗಿಬೇಕು. ಆಮೇಲೆ ನೆಕ್ಸ್ಟ್ ಬರೋ ಹೂವನ್ನು ಕಟ್ ಮಾಡಿ ತೆಗಿಯೋವಾಗಿಲ್ಲ, ಹಾಗೆ ಬಿಡಬೇಕು. ಫುಲ್ ಸನ್ಲೈಟ್ ಇರಬೇಕು. ಬಿಸಿಲಿಲ್ಲ ಅಂದರೂ ಕೂಡ ಟೊಮ್ಯಾಟೊದಲ್ಲಿ ಕಾಯಿ ಬಿಡಲ್ಲ. ಟೊಮ್ಯಾಟೊ ಗಿಡದಲ್ಲಿ ಹೂ ಬಂದಾಗ ಅದಕ್ಕೆ ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಆಗಬೇಕು ಅಂದರೆ ನಾವು ಟೊಮ್ಯಾಟೊ ಗಿಡ ನೆಟ್ಟಿರೋ ಜಾಗದಲ್ಲಿ ಚೆನ್ನಾಗಿ ಬಿಸಿಲಿರಬೇಕು, ಚೆನ್ನಾಗಿ ಗಾಳಿ ಆಡ್ತಾ ಇರಬೇಕು. ಜೊತೆಗೆ ಹಕ್ಕಿ ಪಕ್ಷಿಗಳು ದುಂಬಿಗಳು ಬರ್ತಾ ಇದ್ರೆ ತುಂಬ ಬೇಗ ಪಾಲಿನೇಷನ್ ಆಗುತ್ತೆ. ಆವಾಗ ಕಾಯಿ ಬಿಡೋದು ಜಾಸ್ತಿ ಆಗುತ್ತೆ. ಟೊಮ್ಯಾಟೊ ಗಿಡ ಮಾತ್ರ ಅಲ್ಲ, ಯಾವುದೇ ತರಕಾರಿ ಗಿಡಗಳಾದರೂ ಅಷ್ಟೇ, ಪಾಲಿನೇಷನ್ ಚೆನ್ನಾಗಾದರೆ ಮಾತ್ರ ಅದರಲ್ಲಿ ಕಾಯಿ ಚೆನ್ನಾಗಿ ಬರುತ್ತೆ. ಪಾಲಿನೇಷನ್ ಆಗೋದಕ್ಕೆ ಟೊಮ್ಯಾಟೊ ಗಿಡದಲ್ಲಿ ಹೂ ಬಂದಾಗ ಆ ಹೂವನ್ನು ಶೇಕ್ ಮಾಡ್ತಾರೆ, ಆವಾಗಲೂ ಕೂಡ ಪಾಲಿನೇಷನ್ ಆಗುತ್ತಂತೆ. ಆದರೆ ನಾನು ಯಾವತ್ತೂ ಹಾಗೆ ಮಾಡಿಲ್ಲ. ನ್ಯಾಚುರಲ್ ಆಗಿ ಇಲ್ಲಿ ಪಾಲಿನೇಷನ್ ಆಗುತ್ತೆ. ಹೂ ಬರೋಕ್ಕೆ ಶುರುವಾದಮೇಲೆ 20 ದಿನಕ್ಕೊಂದ್ಸಲ ನೀವು ಗೊಬ್ಬರ ಕೊಡಬೇಕು. ಲಿಕ್ವಿಡ್ ಫರ್ಟಿಲೈಸರ್ ಮಾಡಿಬಿಟ್ಟು ಕೂಡ ಕೊಡ್ಬೋದು. ದನದ ಗೊಬ್ಬರ ಹಾಕ್ಬೋದು, ವರ್ಮಿ ಕಾಂಪೋಸ್ಟ್ ಹಾಕ್ಬೋದು, ಕಿಚನ್ ವೇಸ್ಟಿಂದ ಮಾಡಿರೋವಂಥದ್ದು ಯಾವುದೇ ಆರ್ಗ್ಯಾನಿಕ್ ಗೊಬ್ಬರನ ನೀವು ಹಾಕ್ತಾ ಇರಬೇಕು. ವಿಂಟರ್ ಸೀಸನಲ್ಲಿ ನಾನು ಬೀಜಗಳನ್ನ ಹಾಕಿರೋದು. ಶಿಫ್ಟಿಂಗ್ ಮಾಡಬೇಕಾದ್ರೆ ಗಿಡಗಳು ಜಾಸ್ತಿ ಇದ್ದಿದ್ದರಿಂದ ನೆಲದಲ್ಲಿ ಕೂಡ ಹಾಕಿದ್ದೀನಿ. ಗಿಡ ಸ್ವಲ್ಪ ಉದ್ದ ಬೆಳೆದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಆ ಗಿಡ ಬೀಳೋ ರೀತಿ ಆಗುತ್ತೆ. ಆವಾಗ ಆ ಗಿಡಗಳಿಗೆ ಸಪೋರ್ಟ್ ಕೊಡಬೇಕು. ಕೋಲಿಂದ ಆ ಗಿಡಕ್ಕೆ ಸಪೋರ್ಟ್ ಕೊಟ್ಬಿಟ್ಟು ದಾರದಿಂದ ಗಿಡದಿಂದ ಕೋಲಿಗೆ ಎತ್ತಿಬಿಟ್ಟು ಕಟ್ಟಬೇಕು. ಸಪೋರ್ಟ್ ಕೊಡ್ದೇ ನಾವು ಟೊಮ್ಯಾಟೊ ಗಿಡನ ಹಾಗೆ ಇಟ್ಟರೆ ಅದು ಬುಡ ಸಮೇತ ಕಿತ್ತು ಬಂದುಬಿಡುತ್ತೆ. ಟೆರೆಸ್ ಮೇಲೆ ಗ್ರೋ ಬ್ಯಾಗಲ್ಲಿ ನೀವು ಟೊಮ್ಯಾಟೊ ಗಿಡನ ಬೆಳೆದಿದ್ರೆ ಕೋಲ್ ಕೊಡಬೇಕು ಅಂತಲೇ ಇಲ್ಲ. ಪಕ್ಕದಲ್ಲಿ ಗ್ರಿಲ್ಸ್ ಏನಾದರೂ ಇದ್ದರೆ ಅಥವಾ ರೇಲಿಂಗ್ಸ್ ಇದ್ದರೆ ಅದಕ್ಕೆ ನೀವು ಹಗ್ಗದಿಂದ ಗಟ್ಟಿಯಾಗಿ ಕಟ್ಬಿಟ್ಟು ಗಿಡ ಬೀಳದೇ ಇರೋ ರೀತಿ ನೋಡ್ಕೋಬೇಕು. ನೀರು ಎಷ್ಟು ಹಾಕಬೇಕು ಅಂತ ನೋಡೋದಾದರೆ, ಚಿಕ್ಕ ಕಾಯಿ ಬಿಡೋವರೆಗೆ ನೀವು ಮಣ್ಣು ಡ್ರೈ ಆದಮೇಲೆ ನೀರು ಕೊಡ್ಬೋದು. ಆದರೆ ಒಂದು ಸಲ ಕಾಯಿ ಬಿಡೋಕ್ಕೆ ಶುರು ಆದಮೇಲೆ ನೀವು ದಿನಕ್ಕೆ 2 ಸಲ ನೀರು ಹಾಕಬೇಕಾಗತ್ತೆ. ಇವಾಗ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ 2 ಸಲ ನೀರು ಹಾಕಬೇಕಾಗತ್ತೆ. ಮಣ್ಣು ಪೂರ್ತಿ ಡ್ರೈ ಆಗೋವರೆಗೆ ವೆಯ್ಟ್ ಮಾಡಲೇಬಾರ್ದು. ಮಣ್ಣಲ್ಲಿ ತೇವಾಂಶ ಸ್ವಲ್ಪ ಇದ್ರೂ ಅದಕ್ಕೆ ಸ್ವಲ್ಪ ನೀರು ಕೊಡಬೇಕಾಗತ್ತೆ. ಮಣ್ಣು ಪೂರ್ತಿ ಒಣಗಬಾರ್ದು, ಹಾಗಂತ ತುಂಬ ಮಾಯ್ಶ್ಚರ್ ಇದ್ರೂ ನೀರು ಕೊಡಬಾರ್ದು. ನಿಮಗೆ ಗೊತ್ತಾಗುತ್ತೆ, ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ದಿನಕ್ಕೆ 2 ಟೈಮ್ ಟೊಮ್ಯಾಟೊ ಗಿಡಗಳಿಗೆ ನೀರು ಬೇಕಾಗತ್ತೆ. ಇನ್ನು ನಾವು ಯಾವುದೇ ಗಿಡ ನೆಟ್ಟರೂ ಅದ್ರ ಪಕ್ಕದಲ್ಲಿ ಕಳೆ ಬಂದೇ ಬರುತ್ತೆ. ಅದನ್ನು ನೋಡಿ ತೆಗಿತಾ ಇರಬೇಕು. ಇಲ್ಲಾಂದರೆ ನಾವು ಹಾಕುವಂಥ ಗೊಬ್ಬರ ನೀರು ಎಲ್ಲ ಅದಕ್ಕೆ ಹೋಗ್ತಾ ಇರುತ್ತೆ. ಒಟ್ಟಿಗೆ ಟೊಮ್ಯಾಟೊ ಗಿಡದ ಬುಡನ ಯಾವಾಗಲೂ ಕ್ಲೀನಾಗಿ ಇಟ್ಕೊಂಡಿರಬೇಕು. ನೆಲದಲ್ಲಿ ಹಾಕಿರೋ ಟೊಮ್ಯಾಟೊ ಗಿಡಗಳಿಗೆ ಆಗಾಗ ಮಣ್ಣನ್ನು ಕೊಡ್ತಾ ಇರಬೇಕು. ಆ ಬುಡನ ಸ್ಟ್ರಾಂಗ್ ಮಾಡ್ತಾ ಇರಬೇಕು. ಗ್ರೋ ಬ್ಯಾಗಲ್ಲಿರೋದಕ್ಕೆ ನಾವು ಹೇಗೋ ಗೊಬ್ಬರ ಕೊಡ್ತೀವಲ್ಲ ಅದೇ ಸಾಕಾಗತ್ತೆ. ನೆಲದಲ್ಲಿರೋ ಗಿಡ ಬಿದ್ದು ಹೋಗದೆ ಇರೋ ರೀತಿ ಅದ್ರ ಅಕ್ಕಪಕ್ಕ ಇರೋ ಮಣ್ಣನ್ನೇ ಇದ್ರ ಬುಡಕ್ಕೆ ಕೊಟ್ಟರೆ ಆಯಿತು. ಒಂದೊಂದ್ಸಲ ಗಿಡ ಸ್ಟ್ರೆಸ್ಸಿಗೆ ಹೋದಾಗ ಎಲೆಗಳೆಲ್ಲ ಎಲ್ಲೋ ಆಗೋದು ಒಣಗೋದು ಆಗ್ತಾ ಇರುತ್ತೆ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು.
ಆದರೆ ಟೊಮ್ಯಾಟೊ ಗಿಡ ಎಷ್ಟೇ ಸ್ಟ್ರೆಸ್ಸಿಗೆ ಹೋಗಲಿ ಪುನಃ ಅದು ಅದರಷ್ಟಕ್ಕದು ರಿಕವರ್ ಆಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ನೀರು ತುಂಬ ಕಡಿಮೆ ಆದಾಗಲೂ ಅಥವಾ ನೀರು ತುಂಬ ಜಾಸ್ತಿ ಆದಾಗಲೂ ಎಲೆಗಳೆಲ್ಲ ಎಲ್ಲೋ ಆಗಿ ಗಿಡ ಸ್ಟ್ರೆಸ್ಸಿಗೆ ಹೋಗುತ್ತೆ. ಆ ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದ್ರೆ ಪುನಃ ರಿಕವರ್ ಆಗುತ್ತೆ. ಗಿಡದಲ್ಲಿ ತುಂಬ ಕೆಳಗಡೆ ಇರೋವಂಥ ಎಲೆಗಳು ನೆಲಕ್ಕೆ ಟಚ್ ಆಗ್ತಾ ಇದ್ರೆ, ಮಣ್ಣಿಗೆ ಟಚ್ ಆಗ್ತಾ ಇದ್ರೆ ಅದನ್ನ ನೋಡಿ ಕಟ್ ಮಾಡಿ ತೆಗಿತಾ ಇರಬೇಕು. ಹಾಳಾಗಿರೋ ಎಲೆಗಳಿಂದ ಗಿಡಕ್ಕೆ ಫಂಗಸ್ ಆಗ್ಬೋದು. ಹಾಗಾಗಿ ಪೂರ್ತಿ ಕೆಳಗಡೆ ಇರೋವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇರಬೇಕು. ಟೊಮ್ಯಾಟೊ ಗಿಡಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಸ್ಟೆಮ್ ಮಧ್ಯ ಈ ರೀತಿ ಹೊಸದಾಗಿ ಚಿಗುರು ಬರ್ತಾ ಇರುತ್ತೆ. ಬ್ರಾಂಚಸ್ಸಲ್ಲಿ ಹೊಸದಾಗಿ ಚಿಗುರು ಬರೋದು ಏನೂ ಆಗಲ್ಲ. ಆದರೆ ಈ ಸ್ಟೆಮ್ ಮಧ್ಯ ಹೊಸ ಚಿಗುರು ಬರ್ತಾ ಇರುತ್ತಲ್ಲ, ಇದನ್ನು ಕಟ್ ಮಾಡಿ ತೆಗಿಬೇಕು. ಇದರಿಂದ ಪ್ರಾಬ್ಲಮ್ ಏನಾಗಲ್ಲ. ಆದರೆ ಜಾಸ್ತಿ ಟೊಮ್ಯಾಟೊ ಬಿಡಬೇಕು ಅಂತಂದರೆ ಇದನ್ನು ಕಟ್ ಮಾಡಿ ತೆಗಿಲೇಬೇಕು. ಟೊಮ್ಯಾಟೊ ಗಿಡಗಳಿಗೆ ಬರುವಂಥ ಕಾಮನ್ ಆಗಿರೋ ರೋಗ ಯಾವುದು ಅಂತಂದರೆ ಎಲೆಗಳು ಸುರುಳಿ ರೀತಿ ಸುತ್ತಕೊಳ್ಳೋದು. ಇದು ನ್ಯೂಟ್ರಿಷನ್ ಕಡಿಮೆ ಆದರೂ ಆಗ್ಬೋದು ಅಥವಾ ವೈರಸ್ಸಿಂದ ಬಂದಿರ್ಬೋದು. ಒಂದು ಎಲೆಗಾದರೆ ಅದು ಇಡೀ ಎಲ್ಲ ಗಿಡಗಳಿಗೂ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನೀವು ಶುರುನಲ್ಲೇ ಅದನ್ನ ಕಟ್ ಮಾಡಿ ತೆಗಿಬೇಕು. ಲೀಫ್ ಕರ್ಲ್ ಅಂತ ಹೇಳ್ತಾರೆ ಆ ರೋಗಕ್ಕೆ. ನೀವು ಕೈಯಲ್ಲೇ ಕಟ್ ಮಾಡಿ ತೆಗೆದುಬಿಟ್ಟು ಅದಕ್ಕೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು. 1 ಲೀಟ್ರ್ ನೀರಿಗೆ 1 ಸ್ಪೂನಷ್ಟು ನೀಮ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು 2-3 ಡ್ರಾಪಷ್ಟು ಯಾವುದಾದ್ರೂ ಲಿಕ್ವಿಡ್ ಸೋಪ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೀ ಗಿಡಕ್ಕೇ ಸ್ಪ್ರೇ ಮಾಡಬೇಕು. ಲೀಫ್ ಕರ್ಲ್ ಆಗಿರೋದು ಒಂದು ಗಿಡಕ್ಕೆ ಬಂದ ತಕ್ಷಣ ಎಲ್ಲದಕ್ಕೂ ಬರುತ್ತೆ. ಹಾಗಾಗಿ ಎಲ್ಲ ಗಿಡಗಳಿಗೂ ನೀಮ್ ಆಯಿಲ್ನ ಸ್ಪ್ರೇ ಮಾಡಬೇಕು. ರೋಗ ಬರೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಮನೆಯಲ್ಲೇ ಇರೋವಂಥ ಮೆಡಿಸಿನ್ ಯಾವುದು ಅಂತ ಅಂದರೆ ಮಜ್ಜಿಗೆ ಇರುತ್ತಲ್ಲ, ಬಟರ್ ಮಿಲ್ಕ್. ಇದನ್ನು ನೀವು ತೆಳ್ಳಗೆ ಮಾಡಿಬಿಟ್ಟು ನೀರು ಮಾಡಿ 10 ದಿನಕ್ಕೆ ಅಥವಾ 15 ದಿನಕ್ಕೆ ಒಂದ್ಸಲ ಗಿಡದ ಮೇಲೆಲ್ಲ ಸ್ಪ್ರೇ ಮಾಡ್ತಾ ಇದ್ರೆ ರೋಗ ಬರೋದು ಕಡಿಮೆ ಆಗುತ್ತೆ. ನೆಲದಲ್ಲಿ ತರಕಾರಿ ಗಿಡಗಳನ್ನ ಬೆಳೆಯೋದು ಸ್ವಲ್ಪ ಈಸಿನೇ. ಗೊಬ್ಬರ ಮತ್ತು ನೀರನ್ನು ಮಾತ್ರ ಕೊಟ್ಟರೆ ಆಯಿತು. ಆದರೆ ನಾವು ಗ್ರೋ ಬ್ಯಾಗಲ್ಲಿ ತರಕಾರಿ ಗಿಡಗಳನ್ನ ಬೆಳಿಬೇಕಾದ್ರೆ ಮಣ್ಣು ತುಂಬ ಚೆನ್ನಾಗಿರೋ ಅಂಥ ಪೋಷಕಾಂಶಗಳಿರೋ ಅಂಥ ಮಣ್ಣನ್ನೇ ತಗೋಬೇಕು. ಮಣ್ಣಿನ ಜೊತೆಗೆ ಒಳ್ಳೆ ಕಾಂಪೋಸ್ಟ್, ಕೋಕೋಪೀಟ್, ಬೇವಿನ ಪುಡಿ ಮತ್ತು ಎಪ್ಸಮ್ ಸಾಲ್ಟ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ತರಕಾರಿಗಳು ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಬಿಸಿಲು ಚೆನ್ನಾಗಿರಬೇಕು, ಜೊತೆಗೆ ಚೆನ್ನಾಗಿ ಗಾಳಿ ಆಡೋ ಅಂಥ ಜಾಗ ಆಗಿರಬೇಕು. ಟೊಮ್ಯಾಟೊ ಗಿಡಗಳು ಹೆಚ್ಚಾಗಿ 5 ತಿಂಗಳಿಂದ 6 ತಿಂಗಳವರೆಗೆ ಅದರ ಲೈಫ್ ಟೈಮ್ ಇರುತ್ತೆ. ಟೊಮ್ಯಾಟೊ ಗಿಡದಲ್ಲಿ ಹೋಗ್ತಾ ಹೋಗ್ತಾ ಕಾಯಿ ತುಂಬ ಬಿಡೋಕ್ಕೆ ಶುರುವಾಗುತ್ತೆ. ಆವಾಗ ನಾವು ಕೊಟ್ಟಿರೋ ಸಪೋರ್ಟ್ ಮತ್ತು ಕಟ್ಟಿರೋ ಹಗ್ಗ ಇರುತ್ತಲ್ಲ, ಅದು ಜಗ್ತಾ ಬರುತ್ತೆ. ಅದನ್ನು ನಾವು ಆಗಾಗ ಸರಿ ಮಾಡ್ತಾನೆ ಇರಬೇಕಾಗತ್ತೆ. ಟೊಮ್ಯಾಟೊ ಗಿಡಗಳನ್ನ ನೀವು ವರ್ಷದಲ್ಲಿ ಯಾವ ಸೀಸನಲ್ಲಿ ಬೇಕಾದರೂ ಬೆಳಿಬೋದು, ವರ್ಷ ಇಡೀ ಬೆಳಿಬೋದು. ತುಂಬ ಚಳಿ ಜಾಸ್ತಿ ಇದ್ದಾಗ ಮಾತ್ರ ಸ್ವಲ್ಪ ಸ್ಲೋ ಆಗಿ ಗ್ರೋತ್ ಆಗ್ತಾ ಇರುತ್ತೆ. ಬೇರೆ ಎಲ್ಲ ಟೈಮಲ್ಲೂ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ.